ಗಾಯ್ಸ್ ನಾವಿವಾಗ ಇಕ್ಕೇರಿಗೆ ಬಂದ್ರಿ. ಎಲ್ಲರೂ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಡೌನು. ಅದರಿಂದ 3 ಕಿಲೋಮೀಟರಲ್ಲಿ ಎಲ್ಲರಿಗೂ ನೀವೆಲ್ಲ ಇವತ್ತು ನಾವು ಬಂದಿದ್ದು ಅಘೋರೇಶ್ವರ ದೇವಸ್ಥಾನ. ಈ ಸಾಗರದಿಂದ 3 ಕಿಲೋಮೀಟರಲ್ಲಿ ಸಿಗೋ ದೇವಸ್ಥಾನ ಇದೆ. ಇದು ಹಳೆ ಕಾಲದಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಈ ವಿಡಿಯೋ ಲಾಸ್ಟ್ ತನಕ ಈಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ತೋರಿಸ್ತೀನಿ. ಇವತ್ತು ನಾನು ಬಂದಿದ್ದು ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನ 16ನೇ ಶತಮಾನದಲ್ಲಿ ಕೆಳದಿ ರಾಜರಿಂದ ಸ್ಥಾಪನೆ ಆಗಿತ್ತು. ಇದನ್ನು ಶಿವನ ದೇವಸ್ಥಾನ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ನಂದಿಕೇಶ್ವರ ದೇವರು ಜೀವಂತ ಇದ್ದರಂತೆ, ಆಮೇಲೆ ಮೂರ್ತಿ ಆದರಂತೆ. ನೀವು ಇಕ್ಕೇರಿಗೆ ಬಂದರೆ ರೈಟ್ ಸೈಡಿಗೆ ಬಂದರೆ ಈಗ ಬೇಡ ಅನ್ಸುತ್ತೆ. ಇವೆರಡಲ್ಲಿ ಟಚ್ ಆಗಬಾರ್ದು. ಟಚ್ ಆದರೆ ಭೂಕಂಪ ಆಗುತ್ತೆ. ಮತ್ತಿದೆ ಚೇಳಿದೆಯಲ್ಲ, ಈ ಇದ್ರ ಕೈ ಇಲ್ಲಿಗೆ ಬರ್ಬಾರ್ದು, ಇದ್ರ ಬಾಲ ಇಲ್ಲಿಗೆ ಬರ್ಬಾರ್ದು. ಬಂದ್ರೆ ಅದು ಭೂಕಂಪನೇ ಆಗುತ್ತೆ. ಈ ನೋಟವನ್ನು ನೋಡಲು ಎಲ್ಲೆಲ್ಲಿಂದನೂ ಬರುತ್ತಾರೆ. ನಂದಿ ಸಿಗ್ನೇಟಿ ಜಾಗ ಇದೆ ನೋಡಿ. ಇಲ್ಲಿ ಸುಮಾರಷ್ಟು ಆರ್ಟ್ಗಳಿದಾವೆ. ನೀವು ಬಂದು ನೋಡ್ಬೋದು ಇಕ್ಕೇರಿಗೆ ಒಂದ್ಸಲಾರು. ಮತ್ತೆ ಯಾವ್ದಾದ್ರು ಕಾಯಿನ್ ಇದ್ರೆ ಇಲ್ಲಿಟ್ಟು ಬೇಡ್ಕೊಂಡ್ರೆ ನಿಮ್ಮ ಆಸೆ ಎಲ್ಲ ತೀರತ್ತೆ. ಈಗ ನಿಖಿಲವರೆಲ್ಲ ಕಾಯಿನ್ ಇರ್ತಾರೆ. ನೀರು ಮಾಡ್ತೀನಪ್ಪ, ಯಾಕಂತ ಕ್ಲೀನ್ ಮಾಡ್ಕೊಂಡು ಈಗ ಇರ್ತಾರೆ. ನಿಖಿಲಂದು ಹಾಸಿಗೆ ಎಲ್ಲ ಹಾಗೂ ಇವತ್ತು ಕರೆಕ್ಟಾಗಿ ಬರತ್ತಾ ಇಲ್ಲ ಬೀಳತ್ತಾ ನೋಡ್ಬೇಕು. ಹೀಗೆ ಬಂದು ಹಂಗಾರೆ ಇಕ್ಕೇರಿ ಬಗ್ಗೆ ಸ್ವಲ್ಪ ಗೊತ್ತಾಯ್ತಲ್ಲ. ನಮಗೂ ಇಷ್ಟ ಗೊತ್ತಿದ್ದಷ್ಟು ಹೇಳಿದ್ದೀವಿ. ಹಂಗಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಲೈಕ್ ಮಾತ್ರ ಮಾಡೋಕ್ಕೆ ಹೋಗಲಿ. ಹಂಗಾರೆ ನೆಕ್ಸ್ಟ್ ವಿಡಿಯೋಕ್ಕೆ ಬರ್ತೀವಿ, ಆಯಿತಾ?